ಪ್ರವಾಸಿಗರ ಹಾಟ್ ಫೇವರೇಟ್ ಮಂಜಿನ ನಗರಿ ಮಡಿಕೇರಿ. ಆದರೆ ನಗರದಲ್ಲಿ ಅಭಿವೃದ್ಧಿ ಕಾರ್ಯ ಮಾತ್ರ ನೆನೆಗುದಿಗೆ ಬಿದ್ದಿದೆ. ಒಳಚರಂಡಿ ಕಾಮಗಾರಿ ಶುರುವಾಗಿ 10 ವರ್ಷಗಳು ಕಳೆದರೂ ಕೂಡ ಅದು ಪೂರ್ಣಗೊಳ್ಳುವಂತ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಸರ್ಕಾರದ ಕೋಟಿ ಹಣ ಚರಂಡಿ ಪಾಲಾಗ್ತಾ ಇದೆಯಾ ಅನ್ನುವಂಥ ಅನುಮಾನ ಕೂಡ ಈಗ ಕಾಡ್ತಾ ಇದೆ. ಆ ಕುರಿತಾದಂತೆ ಒಂದು ಸ್ಪೆಷಲ್ ರಿಪೋರ್ಟ್ ಇದೆ, ನೋಡ್ಕೊಂಬನ್ನಿ. 10 ವರ್ಷ ಕಳೆದರೂ ಪೂರ್ಣಗೊಳ್ಳದ ಯುಜಿಡಿ ಕಾಮಗಾರಿ. ಒಳಚರಂಡಿಯಲ್ಲಿ ಕೊಚ್ಚಿ ಹೋಯ್ತಾ 40 ಕೋಟಿ. ಕಿತ್ತು ಹೋಗಿರುವ ರಸ್ತೆಯ ಡಾಂಬರು, ಅಲ್ಲಲ್ಲಿ ತಗ್ಗು ಗುಂಡಿಗಳು, ಮುಗಿಯದ ಒಳಚರಂಡಿ ಕಾಮಗಾರಿ ಇದೆಲ್ಲವೂ ಕಂಡು ಬಂದಿದ್ದು ಮಂಜಿನ ನಗರಿ ಮಡಿಕೇರಿಯಲ್ಲಿ. ಪ್ರವಾಸಿಗರ ದಂಡೆ ಹರಿದು ಬರ್ತಾ ಇದೆ. ಇದನ್ನೇ ಮನಗಂಡ ಸರ್ಕಾರ 2012ರಲ್ಲಿ ನಗರಕ್ಕೆ ಒಳಚರಂಡಿ ಯೋಜನೆಯನ್ನ ಮಂಜೂರು ಮಾಡಿತ್ತು. 2016ರಲ್ಲಿ ಬರೋಬ್ಬರಿ 40 ಕೋಟಿ 56 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕಾಮಗಾರಿ ಕೂಡ ಆರಂಭವಾಯಿತು. ಆದರೆ ದುರಂತ ಅಂದ್ರೆ ದಶಕ ಕಳೆದರೂ ಕೂಡ ಕಾಮಗಾರಿ ಮಾತ್ರ ಪೂರ್ಣಗೊಂಡಿಲ್ಲ. ಸುಮಾರು 10 ವರ್ಷಗಳ ಹಿಂದೆ ಬಹು ನಿರೀಕ್ಷಿತ ಏನು ಯುಜಿಡಿ ಅಂಡರ್ ಡ್ರೈನೇಜ್ ಒಂದು ಅಂಡರ್ಗ್ರೌಂಡ್ ಡ್ರೈನೇಜ್ ಈ ಒಂದು ಕಾರ್ಯಕ್ರಮನ ಮಡಿಕೇರಿ ನಗರದಲ್ಲಿ ನಗರಸಭೆಯಿಂದ ಹಮ್ಮಿಕೊಳ್ಳಲಾಗಿತ್ತು. ಬಹುಜನರ ನಿರೀಕ್ಷೆಯಂತೆ ಅದು ಕಾರ್ಯಕ್ರಮ ಆಗಬೇಕಿತ್ತು. ಆದರೆ ಎಲ್ಲ ಅರ್ಧಂಬರ್ಧ ಕೆಲಸ ಮಾಡಿ ಅಲ್ಲಿಗೆ ಅದು ಕೈ ತೊಳೆದೋಯ್ತು ಅಂತ ಹೇಳ್ಬೋದು. ಸುಮಾರು 10 ವರ್ಷಗಳಾಗಿದೆ ಈಗಾಗಲೇ. ಅದು ಪೂರ್ತಿ ತನ್ನ ಕೆಲಸವನ್ನು ಮುಗಿಸ್ಕೊಂಡಿಲ್ಲ. ಒಟ್ಟು 85 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಕೇವಲ 70 ಕಿಲೋಮೀಟರ್ ಕೆಲಸ ಮಾತ್ರ ಮುಗಿದಿದೆ. ಉಳಿದ ಕೆಲಸ ಆಮೆಗತಿಯಲ್ಲಿ ಸಾಗ್ತಾ ಇದೆ. ಮಳೆಗಾಲ ಬಂದ್ರೆ ಸಾಕು, ಈ ಅರ್ಧಂಬರ್ಧ ಚರಂಡಿಗಳು ತುಂಬಿ ರಸ್ತೆಯಲ್ಲೇ ಕೊಳಚೆ ನೀರು ಹರಿತಾ ಇದೆ ಅಂತ ಸ್ಥಳೀಯರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಪ್ಲಾಂಟ್ ಮಾಡಬೇಕು ಅಂತೇಳಿ ಸುಮಾರು ಮಡಿಕೇರಿಯ 3-4 ಕಡೆಯಲ್ಲಿ ಜಾಗ ಹುಡುಕಿದ್ದಾರೆ. ಜಾಗ ಗುರ್ತಾಗುಂಟು, ಕೇಳಿದ್ರೆ ಜಾಗ ಗುರ್ತಾಗುಂಟು. ಇನ್ನೇನು ಕೆಲವೇ ತಿಂಗಳುಗಳಲ್ಲಿ ಈ ಒಂದು ಕೆಲಸ ಪೂರ್ಣ ಆಗ್ತದೆ ಅಂತ ಹೇಳ್ತಾ ಇದ್ದಾರೆ. ಯುಜಿಡಿ ಕಾರ್ಯಕ್ರಮ ಅಂತೂ ಸೆಂಟ್ರಲ್ ಗೌರ್ಮೆಂಟ್ ಪ್ರೋಗ್ರಾಮ್ ಭಾರಿ ಒಳ್ಳೆಯದಂತ ಕಾರ್ಯಕ್ರಮ ಇತ್ತು. ಆದರೆ ಅದು ಅಲ್ಲಿಗೆ ನಿಂತಿದೆ. ಅದೇನು ಕಾರಣ ಕೇಳಿದ್ರೆ ಈ ಟೈಪ್ ಉಡಾಫೆ ಉತ್ತರ ಕೊಡ್ತಿದ್ದಾರೆ. ನಗರ ನೀರು ಸರಬರಾಜು ಹಾಗೂ ಒಳಚರಂಡಿ ಮಂಡಳಿಗೆ ಕಾಮಗಾರಿ ಮುಗಿಸಲು ಕೊಟ್ಟಿದ್ದು ಕೇವಲ 3 ವರ್ಷ. ಆದರೆ ಇಲ್ಲಿ 10 ವರ್ಷ ಕಳೆದರೂ ಯಾಕೆ ಇನ್ನೂ ಮುಗ್ದಿಲ್ಲ ಅನ್ನೋ ಪ್ರಶ್ನೆಗೆ ಯಾರ ಬಳಿಯೂ ಉತ್ತರ ಇಲ್ಲ. ಪ್ಲಾಂಟ್ ನಿರ್ಮಾಣಕ್ಕೆ ಜಾಗದ ಸಮಸ್ಯೆ ಇತ್ತು ಅಂತ ಅಧಿಕಾರಿಗಳು ಈಗ ಕುಂಟು ನೆಪವನ್ನ ಹೇಳ್ತಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ. ಒಳಚರಂಡಿ ಮಂಡಳಿ ಅಧಿಕಾರಿಗಳು ಕೆಲವೇ ದಿನಗಳಲ್ಲಿ ಕಾಮಗಾರಿ ಪೂರ್ಣಗೊಳಿಸುವ ಭರವಸೆ ಕೊಡ್ತಿದ್ದಾರೆ. ಲ್ಯಾಂಡ್ ಅವೈಲೇಬಿಲಿಟಿಯನ್ನು ಚೆಕ್ ಮಾಡಿಕೊಂಡು ಜನವರಿ 2016ರಲ್ಲಿ ನಾವು ಈ ಯೋಜನೆ ಒಳಚರಂಡಿ ಹಾಕುವಂಥ ಜಾಲವನ್ನು ಕಾಮಗಾರಿ ಪ್ರಾರಂಭಿಸಿಕೊಂಡಿದ್ವಿ. ಒಟ್ಟು 70 ಕಿಲೋಮೀಟ್ರು ಸಿವರ್ ನೆಟ್ವರ್ಕ್ ಮಾಡಿದ್ದೀವಿ. ಅದರಲ್ಲಿ 3400 ಹೌಸ್ ಸರ್ವಿಸ್ ಕನೆಕ್ಷನ್ ಕೂಡ ಮಾಡಿ ಇಟ್ಟಿದ್ದೀವಿ. ಇದರಲ್ಲಿ ನಮಗೆ ಒಟ್ಟು 110 ಕಿಲೋಮೀಟರ್ ನೆಟ್ವರ್ಕ್ ಮಾಡಬೇಕಾಗಿತ್ತು. ಅದರಲ್ಲಿ 85 ಕಿಲೋಮೀಟ್ರು ನಮ್ಮ ಮೇನ್ STPಗೆ ಹೋಗುವಂಥ ಸಿವರ್ ನೆಟ್ವರ್ಕ್ಗಳು ಸೀಕ್ವೆನ್ಷಿಯಲ್ ಸಾಯಿಲ್ ಬಯೋಟೆಕ್ನಾಲಜಿ ಮಾದರಿಯಲ್ಲಿ ನಾವು ಪ್ಲ್ಯಾಂಟ್ ಮಾಡ್ತಾ ಇರೋದು. ಆ ಪ್ಲಾಂಟ್ ಕಂಪ್ಲೀಟ್ ಆದ ಕೂಡಲೇ ಪ್ರತಿಯೊಂದು ಕನೆಕ್ಷನ್ ಮಾಡಿ ಮನೆ ಕನೆಕ್ಷನನ್ನು ಚಾಲನೆ ಮಾಡ್ತೀವಿ. 40 ಕೋಟಿ ರೂಪಾಯಿ ಕಾಮಗಾರಿ ಅನುದಾನ ಒಳಚರಂಡಿಯಲ್ಲಿ ಕೊಚ್ಚಿ ಹೋಗಬಾರ್ದು ಅಂತಿದ್ದಾರೆ ಸ್ಥಳೀಯರು. ಮಡಿಕೇರಿಯ ಈ ಯುಜಿಡಿ ಕಾಮಗಾರಿ ಕೇವಲ ಪೈಪ್ಲೈನ್ ಕಾಮಗಾರಿ ಬೇಗನೆ ಪೂರ್ಣಗೊಳಿಸಬೇಕಿದೆ. ವರ್ಷ ಪೂರ್ತಿ ಪ್ರವಾಸಿಗರನ್ನ ಸೆಳೆಯೋ ನಗರದ ಅಭಿವೃದ್ಧಿಗೆ ಅಧಿಕಾರಿಗಳು ತಕ್ಷಣ ಗಮನವಹಿಸಬೇಕಿದೆ. ಕ್ಯಾಮರಾಮನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ಬೆಳ್ಳೂರು, ರಿಪಬ್ಲಿಕ್ ಕನ್ನಡ, ಕೊಡಗು. ಪ್ರವಾಸಿಗರ ಹಾಟ್ ಫೇವರೇಟ್ ಮಂಜಿನ ನಗರಿ ಮಡಿಕೇರಿ. ಆದರೆ ನಗರದಲ್ಲಿ ಅಭಿವೃದ್ಧಿ ಕಾರ್ಯ ಮಾತ್ರ ನೆನೆಗುದಿಗೆ ಬಿದ್ದಿದೆ. ಒಳಚರಂಡಿ ಕಾಮಗಾರಿ ಶುರುವಾಗಿ 10 ವರ್ಷಗಳು ಕಳೆದರೂ ಕೂಡ ಅದು ಪೂರ್ಣಗೊಳ್ಳುವಂತ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಸರ್ಕಾರದ ಕೋಟಿ ಹಣ ಚರಂಡಿ ಪಾಲಾಗ್ತಾ ಇದೆಯಾ ಅನ್ನುವಂಥ ಅನುಮಾನ ಕೂಡ ಈಗ ಕಾಡ್ತಾ ಇದೆ. ಆ ಕುರಿತಾದಂತೆ ಒಂದು ಸ್ಪೆಷಲ್ ರಿಪೋರ್ಟ್ ಇದೆ, ನೋಡ್ಕೊಂಬನ್ನಿ. 10 ವರ್ಷ ಕಳೆದರೂ ಪೂರ್ಣಗೊಳ್ಳದ ಯುಜಿಡಿ ಕಾಮಗಾರಿ. ಒಳಚರಂಡಿಯಲ್ಲಿ ಕೊಚ್ಚಿ ಹೋಯ್ತಾ 40 ಕೋಟಿ. ಕಿತ್ತು ಹೋಗಿರುವ ರಸ್ತೆಯ ಡಾಂಬರು, ಅಲ್ಲಲ್ಲಿ ತಗ್ಗು ಗುಂಡಿಗಳು, ಮುಗಿಯದ ಒಳಚರಂಡಿ ಕಾಮಗಾರಿ ಇದೆಲ್ಲವೂ ಕಂಡು ಬಂದಿದ್ದು ಮಂಜಿನ ನಗರಿ ಮಡಿಕೇರಿಯಲ್ಲಿ. ಪ್ರವಾಸಿಗರ ದಂಡೆ ಹರಿದು ಬರ್ತಾ ಇದೆ. ಇದನ್ನೇ ಮನಗಂಡ ಸರ್ಕಾರ 2012ರಲ್ಲಿ ನಗರಕ್ಕೆ ಒಳಚರಂಡಿ ಯೋಜನೆಯನ್ನ ಮಂಜೂರು ಮಾಡಿತ್ತು. 2016ರಲ್ಲಿ ಬರೋಬ್ಬರಿ 40 ಕೋಟಿ 56 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕಾಮಗಾರಿ ಕೂಡ ಆರಂಭವಾಯಿತು. ಆದರೆ ದುರಂತ ಅಂದ್ರೆ ದಶಕ ಕಳೆದರೂ ಕೂಡ ಕಾಮಗಾರಿ ಮಾತ್ರ ಪೂರ್ಣಗೊಂಡಿಲ್ಲ. ಸುಮಾರು 10 ವರ್ಷಗಳ ಹಿಂದೆ ಬಹು ನಿರೀಕ್ಷಿತ ಏನು ಯುಜಿಡಿ ಅಂಡರ್ ಡ್ರೈನೇಜ್ ಒಂದು ಅಂಡರ್ಗ್ರೌಂಡ್ ಡ್ರೈನೇಜ್ ಈ ಒಂದು ಕಾರ್ಯಕ್ರಮನ ಮಡಿಕೇರಿ ನಗರದಲ್ಲಿ ನಗರಸಭೆಯಿಂದ ಹಮ್ಮಿಕೊಳ್ಳಲಾಗಿತ್ತು. ಬಹುಜನರ ನಿರೀಕ್ಷೆಯಂತೆ ಅದು ಕಾರ್ಯಕ್ರಮ ಆಗಬೇಕಿತ್ತು. ಆದರೆ ಎಲ್ಲ ಅರ್ಧಂಬರ್ಧ ಕೆಲಸ ಮಾಡಿ ಅಲ್ಲಿಗೆ ಅದು ಕೈ ತೊಳೆದೋಯ್ತು ಅಂತ ಹೇಳ್ಬೋದು. ಸುಮಾರು 10 ವರ್ಷಗಳಾಗಿದೆ ಈಗಾಗಲೇ. ಅದು ಪೂರ್ತಿ
ತನ್ನ ಕೆಲಸವನ್ನು ಮುಗಿಸ್ಕೊಂಡಿಲ್ಲ. ಒಟ್ಟು 85 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಕೇವಲ 70 ಕಿಲೋಮೀಟರ್ ಕೆಲಸ ಮಾತ್ರ ಮುಗಿದಿದೆ. ಉಳಿದ ಕೆಲಸ ಆಮೆಗತಿಯಲ್ಲಿ ಸಾಗ್ತಾ ಇದೆ. ಮಳೆಗಾಲ ಬಂದ್ರೆ ಸಾಕು, ಈ ಅರ್ಧಂಬರ್ಧ ಚರಂಡಿಗಳು ತುಂಬಿ ರಸ್ತೆಯಲ್ಲೇ ಕೊಳಚೆ ನೀರು ಹರಿತಾ ಇದೆ ಅಂತ ಸ್ಥಳೀಯರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಪ್ಲಾಂಟ್ ಮಾಡಬೇಕು ಅಂತೇಳಿ ಸುಮಾರು ಮಡಿಕೇರಿಯ 3-4 ಕಡೆಯಲ್ಲಿ ಜಾಗ ಹುಡುಕಿದ್ದಾರೆ. ಜಾಗ ಗುರ್ತಾಗುಂಟು, ಕೇಳಿದ್ರೆ ಜಾಗ ಗುರ್ತಾಗುಂಟು. ಇನ್ನೇನು ಕೆಲವೇ ದಿನಗಳಲ್ಲಿ, ಕೆಲವೇ ತಿಂಗಳುಗಳಲ್ಲಿ ಈ ಒಂದು ಕೆಲಸ ಪೂರ್ಣ ಆಗ್ತದೆ ಅಂತ ಹೇಳ್ತಾ ಇದ್ದಾರೆ. UGD ಕಾರ್ಯಕ್ರಮ ಅಂತೂ ಸೆಂಟ್ರಲ್ ಗೌರ್ಮೆಂಟ್ ಪ್ರೋಗ್ರಾಮ್ ಭಾರಿ ಒಳ್ಳೆಯದಂತ ಕಾರ್ಯಕ್ರಮ ಇತ್ತು. ಆದರೆ ಅದು ಅಲ್ಲಿಗೆ ನಿಂತಿದೆ. ಅದೇನು ಕಾರಣ ಕೇಳಿದ್ರೆ ಈ ಟೈಪ್ ಉಡಾಫೆ ಉತ್ತರ ಕೊಡ್ತಿದ್ದಾರೆ. ನಗರ ನೀರು ಸರಬರಾಜು ಹಾಗೂ ಒಳಚರಂಡಿ ಮಂಡಳಿಗೆ ಕಾಮಗಾರಿ ಮುಗಿಸಲು ಕೊಟ್ಟಿದ್ದು ಕೇವಲ 3 ವರ್ಷ. ಆದರೆ ಇಲ್ಲಿ 10 ವರ್ಷ ಕಳೆದರೂ ಯಾಕೆ ಇನ್ನೂ ಮುಗ್ದಿಲ್ಲ ಅನ್ನೋ ಪ್ರಶ್ನೆಗೆ ಯಾರ ಬಳಿಯೂ ಉತ್ತರ ಇಲ್ಲ. ಪ್ಲಾಂಟ್ ನಿರ್ಮಾಣಕ್ಕೆ ಜಾಗದ ಸಮಸ್ಯೆ ಇತ್ತು ಅಂತ ಅಧಿಕಾರಿಗಳು ಈಗ ಕುಂಟು ನೆಪವನ್ನ ಹೇಳ್ತಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ. ಒಳಚರಂಡಿ ಮಂಡಳಿ ಅಧಿಕಾರಿಗಳು ಕೆಲವೇ ದಿನಗಳಲ್ಲಿ ಕಾಮಗಾರಿ ಪೂರ್ಣಗೊಳಿಸುವ ಭರವಸೆ ಕೊಡ್ತಿದ್ದಾರೆ. ಲ್ಯಾಂಡ್ ಅವೈಲೇಬಿಲಿಟಿಯನ್ನು ಚೆಕ್ ಮಾಡಿಕೊಂಡು ಜನವರಿ 2016ರಲ್ಲಿ ನಾವು ಈ ಯೋಜನೆ ಒಳಚರಂಡಿ ಹಾಕುವಂಥ ಜಾಲವನ್ನು ಕಾಮಗಾರಿ ಪ್ರಾರಂಭಿಸಿಕೊಂಡಿದ್ವಿ. ಒಟ್ಟು 70 ಕಿಲೋಮೀಟ್ರ್ ಸೀವರ್ ನೆಟ್ವರ್ಕ್ ಮಾಡಿದ್ದೀವಿ. ಅದರಲ್ಲಿ 3400 ಹೌಸ್ ಸರ್ವಿಸ್ ಕನೆಕ್ಷನ್ ಕೂಡ ಮಾಡಿ ಇಟ್ಟಿದ್ದೀವಿ. ಇದರಲ್ಲಿ ನಮಗೆ ಒಟ್ಟು 110 ಕಿಲೋಮೀಟರ್ ನೆಟ್ವರ್ಕ್ ಮಾಡಬೇಕಾಗಿತ್ತು. ಅದರಲ್ಲಿ 85 ಕಿಲೋಮೀಟ್ರು ನಮ್ಮ ಮೇನ್ STPಗೆ ಹೋಗುವಂಥ ಸೀವರ್ ನೆಟ್ವರ್ಕ್ಗಳು ಸೀಕ್ವೆನ್ಷಿಯಲ್ ಸಾಯಿಲ್ ಬಯೋಟೆಕ್ನಾಲಜಿ ಮಾದರಿಯಲ್ಲಿ ನಾವು ಪ್ಲ್ಯಾಂಟ್ ಮಾಡ್ತಾ ಇರೋದು. ಆ ಪ್ಲ್ಯಾಂಟ್ ಕಂಪ್ಲೀಟ್ ಆದ ಕೂಡಲೇ ಪ್ರತಿಯೊಂದು ಕನೆಕ್ಷನ್ ಮಾಡಿ ಮನೆ ಕನೆಕ್ಷನನ್ನು ಚಾಲನೆ ಮಾಡ್ತೀವಿ. 40 ಕೋಟಿ ರೂಪಾಯಿ ಕಾಮಗಾರಿ ಅನುದಾನ ಒಳಚರಂಡಿಯಲ್ಲಿ ಕೊಚ್ಚಿ ಹೋಗಬಾರ್ದು ಅಂತಿದ್ದಾರೆ ಸ್ಥಳೀಯರು. ಮಡಿಕೇರಿಯ ಈ UGD ಕಾಮಗಾರಿ ಕೇವಲ ಪೈಪ್ಲೈನ್ ಕಾಮಗಾರಿ ಬೇಗನೆ ಪೂರ್ಣಗೊಳಿಸಬೇಕಿದೆ. ವರ್ಷ ಪೂರ್ತಿ ಪ್ರವಾಸಿಗರನ್ನ ಸೆಳೆಯೋ ನಗರದ ಅಭಿವೃದ್ಧಿಗೆ ಅಧಿಕಾರಿಗಳು ತಕ್ಷಣ ಗಮನವಹಿಸಬೇಕಿದೆ. ಕ್ಯಾಮರಾಮನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ಬೆಳ್ಳೂರು, ರಿಪಬ್ಲಿಕ್ ಕನ್ನಡ, ಕೊಡಗು. ಪ್ರವಾಸಿಗರ ಹಾಟ್ ಫೇವರೇಟ್ ಮಂಜಿನ ನಗರಿ ಮಡಿಕೇರಿ. ಆದರೆ ನಗರದಲ್ಲಿ ಅಭಿವೃದ್ಧಿ ಕಾರ್ಯ ಮಾತ್ರ ನೆನೆಗುದಿಗೆ ಬಿದ್ದಿದೆ. ಒಳಚರಂಡಿ ಕಾಮಗಾರಿ ಶುರುವಾಗಿ 10 ವರ್ಷಗಳು ಕಳೆದರೂ ಕೂಡ ಅದು ಪೂರ್ಣಗೊಳ್ಳುವಂಥ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಸರ್ಕಾರದ ಕೋಟಿ ಹಣ ಚರಂಡಿ ಪಾಲಾಗ್ತಾ ಇದೆಯಾ ಅನ್ನುವಂಥ ಅನುಮಾನ ಕೂಡ ಈಗ ಕಾಡ್ತಾ ಇದೆ. ಆ ಕುರಿತಾದಂತೆ ಒಂದು ಸ್ಪೆಷಲ್ ರಿಪೋರ್ಟ್ ಇದೆ, ನೋಡ್ಕೊಂಬನ್ನಿ. 10 ವರ್ಷ ಕಳೆದ್ರೂ ಪೂರ್ಣಗೊಳ್ಳದ UGD ಕಾಮಗಾರಿ. ಒಳಚರಂಡಿಯಲ್ಲಿ ಕೊಚ್ಚಿ ಹೋಯ್ತಾ 40 ಕೋಟಿ. ಕಿತ್ತು ಹೋಗಿರುವ ರಸ್ತೆಯ ಡಾಂಬರು, ಅಲ್ಲಲ್ಲಿ ತಗ್ಗು ಗುಂಡಿಗಳು, ಮುಗಿಯದ ಒಳಚರಂಡಿ ಕಾಮಗಾರಿ ಇದೆಲ್ಲವೂ ಕಂಡು ಬಂದಿದ್ದು ಮಂಜನನಗರಿ ಮಡಿಕೇರಿಯಲ್ಲಿ. ಪ್ರವಾಸಿಗರ ದಂಡೆ ಹರಿದು ಬರ್ತಾ ಇದೆ. ಇದನ್ನೇ ಮನಗಂಡ ಸರ್ಕಾರ 2012ರಲ್ಲಿ ನಗರಕ್ಕೆ ಒಳಚರಂಡಿ ಯೋಜನೆಯನ್ನ ಮಂಜೂರು ಮಾಡಿತ್ತು. 2016ರಲ್ಲಿ ಬರೋಬ್ಬರಿ 40 ಕೋಟಿ 56 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕಾಮಗಾರಿ ಕೂಡ ಆರಂಭವಾಯಿತು. ಆದರೆ ದುರಂತ ಅಂದ್ರೆ ದಶಕ ಕಳೆದರೂ ಕೂಡ ಕಾಮಗಾರಿ ಮಾತ್ರ ಪೂರ್ಣಗೊಂಡಿಲ್ಲ. ಸುಮಾರು 10 ವರ್ಷಗಳ ಹಿಂದೆ ಬಹು ನಿರೀಕ್ಷಿತ ಏನು UGD ಅಂಡರ್ ಡ್ರೈನೇಜ್ ಒಂದು ಅಂಡರ್ಗ್ರೌಂಡ್ ಡ್ರೈನೇಜ್ ಈ ಒಂದು ಕಾರ್ಯಕ್ರಮನ ಮಡಿಕೇರಿ ನಗರದಲ್ಲಿ ನಗರಸಭೆಯಿಂದ ಹಮ್ಮಿಕೊಳ್ಳಲಾಗಿತ್ತು. ಬಹುಜನರ ನಿರೀಕ್ಷೆಯಂತೆ ಅದು ಕಾರ್ಯಕ್ರಮ ಆಗಬೇಕಿತ್ತು. ಆದರೆ ಎಲ್ಲ ಅರ್ಧಂಬರ್ಧ ಕೆಲಸ ಮಾಡಿ ಅಲ್ಲಿಗೆ ಅದು ಕೈ ತೊಳೆದೋಯ್ತು ಅಂತ ಹೇಳ್ಬೋದು. ಸುಮಾರು 10 ವರ್ಷಗಳಾಗಿದೆ ಈಗಾಗಲೇ. ಅದು ಪೂರ್ತಿ ತನ್ನ ಕೆಲಸವನ್ನು ಮುಗಿಸ್ಕೊಂಡಿಲ್ಲ. ಒಟ್ಟು 85 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಕೇವಲ 70 ಕಿಲೋಮೀಟರ್ ಕೆಲಸ ಮಾತ್ರ ಮುಗಿದಿದೆ. ಉಳಿದ ಕೆಲಸ ಆಮೆಗತಿಯಲ್ಲಿ ಸಾಗ್ತಾ ಇದೆ. ಮಳೆಗಾಲ ಬಂದ್ರೆ ಸಾಕು, ಈ ಅರ್ಧಂಬರ್ಧ ಚರಂಡಿಗಳು ತುಂಬಿ ರಸ್ತೆಯಲ್ಲೇ ಕೊಳಚೆ ನೀರು ಹರಿತಾ ಇದೆ ಅಂತ ಸ್ಥಳೀಯರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಪ್ಲಾಂಟ್ ಮಾಡಬೇಕು ಅಂತೇಳಿ ಸುಮಾರು ಮಡಿಕೇರಿಯ 3-4 ಕಡೆಯಲ್ಲಿ ಜಾಗ ಹುಡುಕಿದ್ದಾರೆ. ಜಾಗ ಗುರ್ತಾಗುಂಟು, ಕೇಳಿದ್ರೆ ಜಾಗ ಗುರ್ತಾಗುಂಟು. ಇನ್ನೇನು ಕೆಲವೇ ದಿನಗಳಲ್ಲಿ, ಕೆಲವೇ ತಿಂಗಳುಗಳಲ್ಲಿ ಈ ಒಂದು ಕೆಲಸ ಪೂರ್ಣ ಆಗ್ತದೆ ಅಂತ ಹೇಳ್ತಾ ಇದ್ದಾರೆ. UGD ಕಾರ್ಯಕ್ರಮ ಅಂತೂ ಸೆಂಟ್ರಲ್ ಗೌರ್ಮೆಂಟ್ ಪ್ರೋಗ್ರಾಮ್ ಭಾರಿ ಒಳ್ಳೆಯದಂತ ಕಾರ್ಯಕ್ರಮ ಇತ್ತು. ಆದರೆ ಅದು ಅಲ್ಲಿಗೆ ನಿಂತಿದೆ. ಅದೇನು ಕಾರಣ ಕೇಳಿದ್ರೆ ಈ ಟೈಪ್ ಉಡಾಫೆ ಉತ್ತರ ಕೊಡ್ತಿದ್ದಾರೆ. ನಗರ ನೀರು ಸರಬರಾಜು ಹಾಗೂ ಒಳಚರಂಡಿ ಮಂಡಳಿಗೆ ಕಾಮಗಾರಿ ಮುಗಿಸಲು ಕೊಟ್ಟಿದ್ದು ಕೇವಲ 3 ವರ್ಷ. ಆದರೆ ಇಲ್ಲಿ 10 ವರ್ಷ ಕಳೆದರೂ ಯಾಕೆ ಇನ್ನೂ ಮುಗ್ದಿಲ್ಲ ಅನ್ನೋ ಪ್ರಶ್ನೆಗೆ ಯಾರ ಬಳಿಯೂ ಉತ್ತರ ಇಲ್ಲ. ಪ್ಲಾಂಟ್ ನಿರ್ಮಾಣಕ್ಕೆ ಜಾಗದ ಸಮಸ್ಯೆ ಇತ್ತು ಅಂತ ಅಧಿಕಾರಿಗಳು ಈಗ ಕುಂಟು ನೆಪವನ್ನ ಹೇಳ್ತಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ. ಒಳಚರಂಡಿ ಮಂಡಳಿ ಅಧಿಕಾರಿಗಳು ಕೆಲವೇ ದಿನಗಳಲ್ಲಿ ಕಾಮಗಾರಿ ಪೂರ್ಣಗೊಳಿಸುವ ಭರವಸೆ ಕೊಡ್ತಿದ್ದಾರೆ. ಲ್ಯಾಂಡ್ ಅವೈಲೇಬಿಲಿಟಿಯನ್ನು ಚೆಕ್ ಮಾಡಿಕೊಂಡು ಜನವರಿ 2016ರಲ್ಲಿ ನಾವು ಈ ಯೋಜನೆ ಒಳಚರಂಡಿ ಹಾಕುವಂಥ ಜಾಲವನ್ನು ಕಾಮಗಾರಿ ಪ್ರಾರಂಭಿಸಿಕೊಂಡಿದ್ವಿ. ಒಟ್ಟು 70 ಕಿಲೋಮೀಟ್ರ್ ಸೀವರ್ ನೆಟ್ವರ್ಕ್ ಮಾಡಿದ್ದೀವಿ. ಅದರಲ್ಲಿ 3400 ಹೌಸ್ ಸರ್ವಿಸ್ ಕನೆಕ್ಷನ್ ಕೂಡ ಮಾಡಿ ಇಟ್ಟಿದ್ದೀವಿ. ಇದರಲ್ಲಿ ನಮಗೆ ಒಟ್ಟು 110 ಕಿಲೋಮೀಟರ್ ನೆಟ್ವರ್ಕ್ ಮಾಡಬೇಕಾಗಿತ್ತು. ಅದರಲ್ಲಿ 85 ಕಿಲೋಮೀಟ್ರು ನಮ್ಮ ಮೇನ್ STPಗೆ ಹೋಗುವಂಥ ಸೀವರ್ ನೆಟ್ವರ್ಕ್ಗಳು ಸೀಕ್ವೆನ್ಷಿಯಲ್ ಸಾಯಿಲ್ ಬಯೋಟೆಕ್ನಾಲಜಿ ಮಾದರಿಯಲ್ಲಿ ನಾವು ಪ್ಲ್ಯಾಂಟ್ ಮಾಡ್ತಾ ಇರೋದು.
ಆ ಪ್ಲ್ಯಾಂಟ್ ಕಂಪ್ಲೀಟ್ ಆದ ಕೂಡಲೇ ಪ್ರತಿಯೊಂದು ಕನೆಕ್ಷನ್ ಮಾಡಿ ಮನೆ ಕನೆಕ್ಷನನ್ನು ಚಾಲನೆ ಮಾಡ್ತೀವಿ. 40 ಕೋಟಿ ರೂಪಾಯಿ ಕಾಮಗಾರಿ ಅನುದಾನ ಒಳಚರಂಡಿಯಲ್ಲಿ ಕೊಚ್ಚಿ ಹೋಗಬಾರ್ದು ಅಂತಿದ್ದಾರೆ ಸ್ಥಳೀಯರು. ಮಡಿಕೇರಿಯ ಈ ಯುಜಿಡಿ ಕಾಮಗಾರಿ ಕೇವಲ ಪೈಪ್ಲೈನ್ ಕಾಮಗಾರಿ ಬೇಗನೆ ಪೂರ್ಣಗೊಳಿಸಬೇಕಿದೆ. ವರ್ಷ ಪೂರ್ತಿ ಪ್ರವಾಸಿಗರನ್ನ ಸೆಳೆಯೋ ನಗರದ ಅಭಿವೃದ್ಧಿಗೆ ಅಧಿಕಾರಿಗಳು ತಕ್ಷಣ ಗಮನವಹಿಸಬೇಕಿದೆ. ಕ್ಯಾಮರಾಮನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ಬೆಳ್ಳೂರು, ರಿಪಬ್ಲಿಕ್ ಕನ್ನಡ, ಕೊಡಗು.